ನೀವೇ ನಮ್ಮ ಗೆಸ್ಟ್ಗಳು, ನೀವೇ ನಮ್ಮ ಚೀಫ್ ಗೆಸ್ಟ್ಗಳು, ನೀವೇ ನಮಗೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಮೇಕಿಂಗ್ ದಿಸ್ ಈವೆಂಟ್ ವೆರಿ ವೆರಿ ಮೆಮೊರೇಬಲ್. ನೀವಿಲ್ಲ ಅಂದರೆ ಇದು ಈವೆಂಟ್ ಯಾವ ಥರ ಇದೆಯಲ್ಲ ಈ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಫಾರ್ ಮೀ ನನ್ನ ಲಿಸ್ಟಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇರೋದು ನೀವು, ಎಂಟೈರ್ ಗೆಸ್ಟ್, ಚೀಫ್ ಗೆಸ್ಟ್ ಎಲ್ಲ ನೀವೇ. ಅದಾದಮೇಲೆ ಹೂಮ್ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ಇಸ್ ನಮ್ಮ ವಾಲಂಟಿಯರ್ಸ್. ಈ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಆಮೇಲೆ ನಾಳೆ ಮತ್ತೆ ಸ್ವಲ್ಪ ಕೆಲಸ ಇರುತ್ತೆ ನಮ್ಮದು, ಓಕೆ, ಅದು ಪ್ಲಸ್ ಈವೆಂಟ್ ಮುಂಚೆ 1 ತಿಂಗಳಿಂದ 2 ತಿಂಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಯಾಕಂದರೆ ಅವರಿಲ್ಲ, ವಾಲಂಟಿಯರ್ಸ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಈವೆಂಟ್ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ, ನಾವು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅದಾದಮೇಲೆ ಇವತ್ತು ನೀವು ಊಟ ಮಾಡಿರ್ಬೋದು, ಇವಾಗ ಸ್ನ್ಯಾಕ್ಸಿಗೆ ಹೋಗ್ತೀರಾ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಕೇಳ್ಪಟ್ಟೆ. ಸೊ ಐ ರಿಯಲಿ ಬಿಗ್ ಶೌಟ್ ಔಟ್ ಟು ಅವರ್ ಫುಡ್ ಕಮಿಟಿ. ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು. ದೆನ್ ಇದು ಹಾಲ್ ಮ್ಯಾನೇಜ್ಮೆಂಟ್ ಎಲ್ಲ, ನಮ್ಮ ಲೈಟಿಂಗ್ಸು, ನಮ್ಮ ದೀಕ್ಷಿತ್ ಇದ್ದಾರೆ, ಸರ್ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಹಾಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ವೆರಿ ಥ್ಯಾಂಕ್ಫುಲ್ ಟು ದೆಮ್. ಇನ್ನೊಂದಾಗಿ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ಇಂಡಿಯಾಯಿಂದ ಬಂದು ಇಲ್ಲಿ ಒಂದು ಅಮೇಝಿಂಗ್ ಆ್ಯಂಕರಿಂಗ್ ಮಾಡ್ತಾರೋ ಅನುಷಾ ಅವ್ರಿಗೆ ತುಂಬ ಥ್ಯಾಂಕ್ಸು. ನೀವಿಲ್ಲ ಅಂದರೆ ಈ ಈವೆಂಟ್ ಈ ಥರ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸು. ತುಂಬ ಜನ ನಿಮ್ಮ ಫ್ಯಾನ್ಸ್ ಇದ್ದಾರೆ ಇಲ್ಲಿ, ನಿಮಗೆ ಮತ್ತೆ ನೋಡೋಕೆ ಇಚ್ಛೆ ಪಡ್ತಾರೆ, ಹೌದಿಲ್ರಿ? ನಾವು ಅಲ್ಲಿ ಸೈಡ್ ವಿಂಗ್ ಅಲ್ಲಿ ನೆಕ್ಸ್ಟ್ 10 ಇಯರ್ಸಿಗೆ ಸ್ಪಾನ್ಸರ್ ಹುಡುಕ್ತಾ ಇದೀವಿ ಅಲ್ವಾ ಸರ್? ಹೌದು ನೆಕ್ಸ್ಟ್ 10 ಇಯರ್ಸ್ ನೀವೇ. ಥ್ಯಾಂಕ್ ಯು. ಆಮೇಲೆ ಅದಾದಮೇಲೆ ಇದು ಹಾಲ್ ಮ್ಯಾನೇಜ್ಮೆಂಟು ಹೇಳ್ದಂಗೆ. ಆಮೇಲೆ ಮುಖ್ಯದಾಗಿ ಈ ಸ್ಪಾನ್ಸರರ್ಸು, ನಾವು ಈ ಥರ ಇವೆಂಟ್ ಇದೆ, ಇಷ್ಟು ಖರ್ಚಾಗುತ್ತೆ, ಇಷ್ಟೆಲ್ಲ ಆಗುತ್ತೆ ಸರ್ ಅಂತ ಹೇಳಿದ ತಕ್ಷಣ ಆಯಿತು ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ಖರ್ಚು, ಇದು ಹೆಲ್ಪ್ ಮಾಡ್ತೀವಿ ಅಂತೇಳಿ ವೆಸ್ಟರ್ನ್ ಯೂನಿಯನ್ ಆಗಿರ್ಬೋದು, ಕೆಳಗೆ ನಮ್ಮ ಇವರು ಟೋಟಲ್ ಎನ್ವೈರ್ಮೆಂಟ್ ಆಗಿರ್ಬೋದು, ತುಂಬ ಮುಂದೆ ಬಂದು ಸ್ಪಾನ್ಸರ್ಶಿಪ್ ಎಲ್ಲ ಮಾಡಿದ್ದಾರೆ ನಮ್ಮ RMK ಸಂಘಕ್ಕೆ. ಸೊ ಅವ್ರಿಗೆ ತುಂಬ ಧನ್ಯವಾದಗಳು. ಆಮೇಲೆ ನನ್ನ ಭಾಷಣ ಇನ್ನೂ ಜಾಸ್ತಿ ತೊಗೊಳ್ಳಲ್ಲ. ಲಾಸ್ಟ್ಲಿ ನಮ್ಮ RMK ಸ್ಕೋರ್ ಟೀಮು, ನಾವು 7 ಜನ ಆವಾಗಲೇ ಬಂದಿದ್ವಲ್ಲ, ಪ್ಲಸ್ ನಾವು ಆಮೇಲೆ 7 ಜನ ಎಕ್ಸಿಕ್ಯೂಟಿವ್ ಕಮಿಟಿಗೆ ಟೀಮ್ ಬಂದಿದ್ರಲ್ಲ ಅವರು, ಪ್ಲಸ್ ಎಲ್ಲ ವಾಲಂಟಿಯರ್ಸು, ಎಲ್ಲ ಹೆಲ್ಪ್ ಮಾಡೋರು, ಕನ್ನಡ ಕಲಿ ಟೀಚರ್ಸ್ ಎಸ್ಪೆಷಲಿ. ಸೊ ಎಲ್ಲರನ್ನು ಸೇರಿ ನಾವು ಕನ್ನಡವನ್ನು ಬೆಳೆಸ್ತಾ ಇದ್ದೀವಿ. ಇನ್ನೊಂದು ದೇಶಕ್ಕೆ ಬಂದು ನಾವು ಈ ಥರ ಗ್ಯಾದರಿಂಗ್ ಮಾಡಿ ಕನ್ನಡ ಬೆಳೆಸೋದು ನೋಡಿದರೆ ಅನುಷಾ ಅವರೇ ಖುಷಿ ಆಗಲ್ವ ನಿಮಗೆ? ಡೆಫಿನೆಟ್ಲಿ, ಖಂಡಿತ. ಯಾಕಂದರೆ ನಾನು ಹೇಳಿದ್ನಲ್ಲ, ಎಸ್ಪೆಷಲಿ ಇನ್ ದ ಯುರೋಪ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಭಾಳ ಕಷ್ಟ ಯುರೋಪ್ ಅಲ್ಲಿ. ಯಾಕಂದರೆ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಇದು ನನ್ನ 13ನೇ ದೇಶ. ಬೇರೆ ದೇಶದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಅಂದರೆ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಇದ್ದಾರೆ, ಬಟ್ ಯುರೋಪ್ನಲ್ಲಿ ಬಹಳ ಕಡಿಮೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಂಘಗಳನ್ನು ಮಾಡಿಕೊಂಡು ಎಲ್ಲರೂ ಜೊತೆಯಾಗಿದ್ದಾರೆ. ಬಟ್ ಐ ಫೀಲ್ ಎಲ್ಲರೂ ಒಟ್ಟಿಗೆ ಆದರೆ ಇನ್ನೂ ಅದ್ಧೂರಿಯ ಕಾರ್ಯಕ್ರಮ ಮಾಡ್ಬೋದು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಆಫ್ಲೈನ್ ಆನ್ಲೈನ್ ಎರಡೂ ಕಡೆ ಇರಬೇಕು. ಸೊ ಪ್ಲೀಸ್ ಫಾಲೋಸ್ ಆನ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ RMKSನ ಫಾಲೋ ಮಾಡಿ. ಮೌತ್ ಟು ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸು, ನಿಮ್ಗೆ ಗೊತ್ತಿರೋಂಥ ಕನ್ನಡಿಗರು, ಸೊ ಎಲ್ರಿಗೂ ಹೇಳಿ ನಮ್ಮ ಒಂದು ಪೇಜ್ನ ಫಾಲೋ ಮಾಡೋದಕ್ಕೆ, ನಮ್ಮೆಲ್ಲ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡೋದಕ್ಕೆ. ಸೊ ಇಷ್ಟು ದಿನಗಳಲ್ಲಿ 1 ದಿನ ಅಥವಾ 2 ದಿನ ಪ್ರೋಗ್ರಾಮ್ಗೋಸ್ಕರ ನೀವು ತೆಗೆದಿಡ್ಬೋದು. ಅಟ್ಲೀಸ್ಟ್ ವ್ಯೂವರ್ಸ್ ಆಗಿ ಬಂದ್ರೂ ನಮ್ಗೆ ಭಾಳ ಖುಷಿ ಆಗುತ್ತೆ. ನಿಮಗೆ ಹೋಸ್ಟ್ ಮಾಡೋದು ನಮ್ಗೆ ತುಂಬ ಖುಷಿ. ಆಲ್ ರೈಟ್, ಇದು ಜಾಸ್ತಿ ಆಗ್ತಾ ಇದೆ, ಐ ಥಿಂಕ್ ಬೋರ್ ಆಗ್ತಾ ಇರ್ಬೋದು ಜನ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಅಧ್ಯಕ್ಷರಿಗೆ, RMKS ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಕೊನೆಯದಾಗಿ ಎಲ್ಲರೂ ಈಗ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, ಓಕೆ ಆಯಿತು? ಐ ನೋ ಇಟ್ಸ್ ಲಿಟಲ್ ಬೋರಿಂಗ್. ಒಂದೇ ಟಾಪಿಕ್ ಹೇಳ್ತೀನಿ. ಇವಾಗ ನಾವು ಬಂದಿರೋದ್ರಲ್ಲಿ 70% ಮೆಂಬರ್ಸ್ ಇದ್ದೀರಾ, 30% ನಾನ್ ಮೆಂಬರ್ಸ್ ಇದ್ದೀರಾ, ಆಯಿತಾ? ಈ ನಮ್ಮ ಉದ್ದೇಶ ಏನಂದರೆ ಆ 30% ನಾನ್ ಮೆಂಬರ್ಸ್ ಆಗಬೇಕು, ನಮ್ಮ ಜೊತೆ ಮುಂದೆ ಬರಬೇಕು. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ನೀವು ಆ ಶೇರಿಂಗ್ ಮಾಡಿ ನೀವು ಆ ಕೆಲಸ ತೊಗೋಬೇಕು, ಮುಂದುವರಿಸಬೇಕು ನಮ್ಮ ಸಂಘನ, ಅದೇ ನಮ್ಮ ಇಚ್ಛೆ. ಸೊ ದಯವಿಟ್ಟು ಮೆಂಬರ್ ಆಗಿ. ನಿಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಿಗೆ ಹೋಗಿ, ನಮ್ಮ RMKS ವೆಬ್ಸೈಟಲ್ಲಿ. ಇನ್ನೊಂದು ಬಹಳ ಮುಖ್ಯ, ಲಾಸ್ಟ್ ಸೆಂಟೆನ್ಸ್, ಈ ನಿಮ್ಮದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿ ನಮಗೆ. ಯಾವುದೋ ಫೀಡ್ಬ್ಯಾಕ್, ಓಕೆ, ಪ್ರೊಡಕ್ಟಿವ್ ಫೀಡ್ಬ್ಯಾಕ್ ಕೊಟ್ಟರೆ ತುಂಬ ಒಳ್ಳೆಯದು. ಬೇರೆ ಫೀಡ್ಬ್ಯಾಕು ಕೊಡ್ಬೋದು. ಊಟ ಒಳಗೆ ಸಾಂಬಾರಲ್ಲಿ ಉಪ್ಪು ಕಮ್ಮಿ ಇತ್ತು ಅದೆಲ್ಲ ಕೊಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಪಾಸಿಟಿವ್ ಫೀಡ್ಬ್ಯಾಕ್. ನೆಕ್ಸ್ಟ್ ಆಗೋ ಪ್ರೋಗ್ರಾಮ್ಸಿಗೆ ಯಾವ ಥರ ನಿಮ್ಮ ಫೀಡ್ಬ್ಯಾಕ್ ಇರಬೇಕು, ಯಾವ ಥರ ಇರಬೇಕು, ನೀವು ಯಾವ ಥರ ಇಚ್ಛೆ ಪಡ್ತಾ ಇದ್ದೀರಾ. ಸೊ ದೋಸ್ ಕೈಂಡ್ ಆಫ್ ಫೀಡ್ಬ್ಯಾಕ್ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್. ದಯವಿಟ್ಟು ಕೊಡಿ, ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ ಇಲ್ಲದೇ ನಾವು ಏನೂ ಮಾಡೋಕ್ಕಾಗಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ನಾವೇನು ಯೋಚನೆ ಮಾಡ್ತಾರೆ ಅದೇ ನಿಜ ಅಂತ ಅನ್ಕೊಬಿಡ್ತೀವಿ. ಅದು ಆ ಥರ ಅಲ್ಲ, ಅದು
ನಿಜ ಅಲ್ಲ. ನೀವು ಕೊಟ್ಟಿರೋ ಫೀಡ್ಬ್ಯಾಕು ನಾವು ತೊಗೊಂಡು ನಾವು ಪ್ರತಿ ವರ್ಷ ಇನ್ನೂ ಬೆಳೆಸ್ತಾ ಇದ್ದೀವಿ, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನೂ ನಿಮ್ಮ ಆಶೀರ್ವಾದ ಕೊಡಿ, ಇನ್ನೂ ಸಂಘ ಬೆಳೆಸಿ. ನಮ್ಮ ಸಂಘ ನಮ್ಮ ಹೆಮ್ಮೆ. ಧನ್ಯವಾದಗಳು. ನಮ್ಮ ಖಜಾಂಜಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇವಾಗ 30 minutes ಬ್ರೇಕ್ ಫಾರ್ ಕಾಫಿ.